ಸವದಿ ಶೆಟ್ಟರ್ ಎಫೆಕ್ಟ್ ಬಂಡಾಯಕ್ಕೆ ಹೈ ಮುಲಾಮು. ಮೂರನೇ ಲಿಸ್ಟ್ನಲ್ಲಿ ಎಚ್ಚರದ ನಡೆ, ನಿಷ್ಠರ ಕುಟುಂಬಕ್ಕೆ ಮಣೆ. ಮಾನ್ವಿ ಶಿವಮೊಗ್ಗ ಯಾರಿಗೆ? 2 ಕ್ಷೇತ್ರಗಳದ್ದು ಸಸ್ಪೆನ್ಸ್. ಬಂಡಾಯಕ್ಕೆ ಹೈ ಮುಲಾಮು. ಲಕ್ಷ್ಮಣ್ ಸವದಿ ಜಗದೀಶ್ ಶೆಟ್ಟರ್ ಕೊಟ್ಟ ಸ್ಟ್ರೋಕ್ಗೆ ಬಿಜೆಪಿ ತಲ್ಲಣಿಸಿ ಹೋಗಿದೆ. ಮೂರನೇ ಪಟ್ಟಿಯಲ್ಲಿ ಬಂಡಾಯಕ್ಕೆ ಮುಲಾಮನ್ನ ಹಚ್ಚಲಾಗಿದೆ. ಪಕ್ಷ ನಿಷ್ಠರಿಗೆ ಮಣೆ ಹಾಕಿದೆ ಬಿಜೆಪಿ. ಲಕ್ಷ್ಮಣ್ ಸವದಿ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಂತಹ ಮಾಸ್ಟರ್ ಸ್ಟ್ರೋಕ್ ಇದೆಯಲ್ಲ, ಇನ್ನು ಮುಂದೆ ಇದೇ ರೀತಿಯಾಗಿ ಮಾಡಿದ್ರೆ ಆಗಲ್ಲ ಅನ್ನೋದು ಬಿಜೆಪಿಗೆ ಮನವರಿಕೆ ಆಗಿದೆ. ಮಹದೇವಪುರ, ಹೆಬ್ಬಾಳ, ಕೊಪ್ಪಳದಲ್ಲೂ ಈಗ ಹೊಸ ಪ್ಲಾನ್ ಮಾಡಲಾಗಿದೆ. ಆ ಪ್ಲಾನ್ ಗೊತ್ತಾಗಿದೆ ನಿಮ್ಗೆ ಈಗಾಗಲೇ. ಬಂಡಾಯ ಶಮನಕ್ಕೆ ಅವರವರ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನ ನೀಡುವಂತಹ ಪ್ರಯತ್ನ. ಈ ಕ್ಷೇತ್ರಗಳಲ್ಲಿ ಬಂಡಾಯದ ಮುನ್ಸೂಚನೆ ಇತ್ತು. ಲಿಂಬಾವಳಿ ಬದಲಿಗೆ ಅವರ ಪತ್ನಿ ಮಂಜುಳಾಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಸಂಗಣ್ಣ ಕರಡಿ ಈಗಾಗಲೇ ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆ ಅಂತಾನೆ ಹೇಳಲಾಗಿತ್ತು. ನಿನ್ನೆ ಆ ರೀತಿ ಎಲ್ಲಾ ಡೆವಲಪ್ಮೆಂಟ್ಸ್ ಆಗಿತ್ತು, ಆದ್ರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಲಾಯಿತು. ಕಾರಣ ಮಂಜುಳಾ ಅಮರೇಶ್ಗೆ ಅಲ್ಲಿ ಟಿಕೆಟ್ ಅನ್ನ ನೀಡಲಾಗಿದೆ. ಅವರ ಸೊಸೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಪುತ್ರ ಕಟ್ಟಾ ಜಗದೀಶ್ಗೂ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ತನಗೆ ಟಿಕೆಟ್ ಕೊಡಬೇಕು ಅಂತ ಕೂತಿದ್ರು. ಒಂದು ವೇಳೆ ತನಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅನ್ನುವಂತಹ ಪ್ರಯತ್ನವನ್ನು ಆಲ್ರೆಡಿ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಅವರು ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಮತ್ತೆ ಬಂಡಾಯ ಎದ್ರೆ ಸಾಕಷ್ಟು ಸಮಸ್ಯೆ ಉಂಟಾಗತ್ತೆ. ಇನ್ನು ಮತ್ತೆ ಶಮನ ಮಾಡೋದಕ್ಕೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅರಿತ ಬಿಜೆಪಿ ಈಗ ಈ ರೀತಿಯಾದಂತಹ ಮುಲಾಮು ಹಚ್ಚುವ ಕೆಲಸವನ್ನ ಮಾಡಿದೆ. ಕೊಪ್ಪಳ ಬಂಡಾಯಕ್ಕೂ ಮುಲಾಮನ್ನ ಹಚ್ಚಲಾಗಿದೆ. ಅದೇ ರೀತಿಯಾಗಿ ಮಹದೇವಪುರದಲ್ಲೂ ಕೂಡ ಆ ರೀತಿಯ ಪ್ರಯತ್ನವನ್ನ ಮಾಡಲಾಗಿದೆ. ಹೆಬ್ಬಾಳದಲ್ಲಿ ದೊಡ್ಡ ಮಟ್ಟದ ಪ್ಲಾನ್ ಅನ್ನೇ ಮಾಡಲಾಗಿದ್ದು ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು. ಕಳೆದ 2 ವರ್ಷಗಳಿಂದ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ರು. ಈಗ ಅವರ ಮಗನಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರೋ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಬಿಜೆಪಿಗೆ ಸ್ವಲ್ಪ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಅವರ ನಡೆ ಇದೆಯಲ್ಲ, ಇನ್ನೂ ಉಳಿದ ರೀತಿಯಲ್ಲಾದ್ರೂ ನಾವು ಬೇರೆ ಬೇರೆ ಅಭ್ಯರ್ಥಿಗಳನ್ನ ಕಳ್ಕೊಳ್ಬಾರ್ದು ಅನ್ನುವಂತಹ ಪಾಠ ಅರಿತ ಹಾಗೆ ಕಾಣಿಸ್ತಾ ಇದೆ. ಬಿಜೆಪಿ ತನ್ನ ಪ್ಲಾನ್ ಅಲ್ಲಿ ಹೇಗೆ ಚೇಂಜಸ್ ಮಾಡಿಕೊಂಡು ಈಗ ಒಂದಷ್ಟು ಮದ್ದು ಅರಿಯುವ ಕೆಲಸ ಮಾಡಿದೆ ಅಂತ ಅನ್ಸುತ್ತೆ. ನವಿತಾ ಜೈನ್ ಸುಮಾರು 4 ದಶಕಗಳ ಕಾಲ ಎಬಿಪಿ, ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ, 2 ಬಾರಿ ವಿಪಕ್ಷ ನಾಯಕನಾಗಿ, ಸ್ಪೀಕರ್ ಆಗಿ, 2 ಬಾರಿ ಸಚಿವರಾಗಿರ್ತಂತಹ ಜಗದೀಶ್ ಶೆಟ್ಟರ್ ಅಂತವರೇ ಭಾರತೀಯ ಜನತಾ ಪಕ್ಷಕ್ಕೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವಂತದ್ದು. ಇದು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಮತ್ತು ಸಂಘ ಪರಿವಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಆ ಮುಖಾಂತರ ಎಲ್ಲೊಂದ್ ಕಡೆ ಸಂಘನಿಷ್ಠ, ಪಕ್ಷನಿಷ್ಠ ಅನ್ನೋದು ಯಾವ ಸಿದ್ಧಾಂತವೂ ಇಲ್ಲ, ಯಾವುದೇ ಕೂಡ ಇಸಾರಿ ನಡೆಯುವುದಿಲ್ಲ ಅನ್ನೋ ಮುಖಾಂತರ ಜಗದೀಶ್ ಶೆಟ್ಟರ್ ಅಂತವರೇ ಪಕ್ಷ ಬಿಡ್ತಾರೆ ಅಂತ ಹೇಳಿದ್ರೆ ಮುಂದೆ ಏನ್ ಬೇಕಾದ್ರೂ ಎಂಬ ಆತಂಕ ಎದುರಾಗಿರುವಂತದ್ದು. ಈ ಜಗದೀಶ್ ಶೆಟ್ಟರ್ ಎಫೆಕ್ಟ್ ಆಗಿ ನಿನ್ನೆ 3 ಟಿಕೆಟ್ಗಳನ್ನು ಕೂಡ ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಒಂದ್ ಕಡೆ ಕುಟುಂಬ ರಾಜಕಾರಣದ ವಿರುದ್ಧ ಸಮರ ಸಾರ್ತೀವಿ ಅಂತ ಹೇಳ್ತಾರೆ. ಅದೇ ಭಾರತೀಯ ಜನತಾ ಪಕ್ಷ ಮತ್ತೊಂದು ಕಡೆ ಕುಟುಂಬದವರಿಗೆ ಟಿಕೆಟ್ಗಳನ್ನ ಮೀಸಲಿಡುವ ಮುಖಾಂತರ ನೈತಿಕತೆ ಪ್ರಶ್ನೆ ಬಂದಾಗ ಎಲ್ಲ ಒಂದ್ ಕಡೆ ಬೆತ್ತಲಾಗುವಂತದ್ದು ಖಚಿತ. ಅದೇ ರೀತಿ ನಿನ್ನೆ ಪ್ರಮುಖವಾಗಿ ಅರವಿಂದ ಲಿಂಬಾವಳಿಯವರ ಪತ್ನಿ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಹೆಬ್ಬಾಳ ಕ್ಷೇತ್ರದಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಪುತ್ರ ಕಟ್ಟಾ ಜಗದೀಶ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಕೊಪ್ಪಳದ ಸಂಸದರು ಆಗಿರ್ತಕ್ಕಂಥ ಸಂಗಣ್ಣ ಕರಡಿ ಅವರು ಟಿಕೆಟ್ ಕೊಡದಿದ್ರೆ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜೆಡಿಎಸ್ ಸೇರ್ಪಡೆಗೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿಕೊಂಡ್ರೆ. ಹಾಗೆ ಅಂತಿಮವಾಗಿ ಅವರ ಸೊಸೆ ಪುತ್ರ ಅಮರೇಶ್ ಅವರ ಪತ್ನಿ ಮಂಜುಳಾ ಅಮರೇಶ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂತದ್ದು. ಆ ಮುಖಾಂತರ ಜಗದೀಶ್ ಶೆಟ್ಟರ್ ಅವರನ್ನು ಪಕ್ಷ ತೊರೆದಿರುವಂತದ್ದು ಹೈಕಮಾಂಡ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವ ಕಾರಣಕ್ಕಾಗಿ ಮುಂದೆ ಅರವಿಂದ್ ಲಿಂಬಾವಳಿ ಕೂಡ ಬಂಡಾಯ ಹೇಳುವ ಸಾಧ್ಯತೆ ಇರುವಂತದ್ದು. ಮತ್ತೊಂದು ಕಡೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕೂಡ ಬಂಡಾಯ ಅಭ್ಯರ್ಥಿ ಕಣಕ್ಕಿಳುವ ಸಾಧ್ಯತೆ. ಎಲ್ಲದರ ನಡುವೆ ಕೂಡ ಸಂಗಣ್ಣ ಕರಡಿ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಖಾಂತರ ಎಲ್ಲ ಒಂದ್ ಕಡೆ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಕೆ ಅಥವಾ ಜೆಡಿಎಸ್ ನಿಂದ ಕಣಕ್ಕಿಳಿಕೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ಕೊಂಡಿದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ಎಲ್ಲರೂ ಕೂಡ ಸಂಘನಿಷ್ಠರೇ ಆಗಿದ್ದರಿಂದ ಇದು ಮತ್ತೆ ಮಾಧ್ಯಮಗಳಲ್ಲಿ ಮತ್ತು ದೇಶದಲ್ಲಿ ಮತ್ತೆ ಚರ್ಚೆ ಆಗುತ್ತೆ ಎಂಬ ಕಾರಣಕ್ಕಾಗಿ ಅಂತಿಮವಾಗಿ ಅನಿವಾರ್ಯ ಹೈಕಮಾಂಡ್ ಜಗದೀಶ್ ಶೆಟ್ಟರ್ ಎಫೆಕ್ಟ್ ಕಾರಣಕ್ಕಾಗಿ
ಪ್ರಮುಖವಾಗಿ ರಾಮದಾಸ್ ವಿಚಾರದಲ್ಲಿ ಸ್ಥಳೀಯ ವಿರೋಧ. ಒಂದು ಕಡೆ ಪ್ರತಾಪ್ ಸಿಂಹರವರು ಬಿಎಲ್ ಸಂತೋಷ್ ಮುಖಾಂತರ ರಾಮದಾಸ್ ವಿರುದ್ಧ ಅನೇಕ ದೂರುಗಳನ್ನು ಕೊಟ್ಟಿರುವಂತದ್ದು ಮತ್ತು ಸ್ಥಳೀಯವಾಗಿ ರಾಜೀವ್ ಮತ್ತು ರಾಮದಾಸ್ ನಡುವೆ ಪರಸ್ಪರ ಗುದ್ದಾಟ ಮತ್ತು ಬ್ರಾಹ್ಮಣ ಮಹಾಸಭಾದಿಂದಲೂ ಕೂಡ ಸ್ಥಳೀಯ ವಿಪ್ರ ಸಂಘ ಕೂಡ ರಾಮದಾಸ್ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತೇಳಿ ವಿರೋಧವನ್ನು ಮಾಡಿದ್ರು. ಆದ್ರೆ ಅಂತಿಮವಾಗಿ ಎಲ್ಲೊಂದು ಕಡೆ ರಾಜೀವ್ ಪರವಾಗಿ ಪ್ರತಾಪ್ ಸಿಂಹ ಸೇರಿದಂತೆ ಅನೇಕರು ಬ್ಯಾಟಿಂಗ್ ಅನ್ನು ಮಾಡಿದ್ರು. ಆದ್ರೆ ಕೊನೆಗೆ ಹೈಕಮಾಂಡ್ ಇಬ್ಬರಿಗೂ ಬೇಡ ಅಂತೇಳಿ ಕೊನೆಗೆ ನಗರ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀವತ್ಸ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂತದ್ದು. ಇದರಿಂದ ರಾಮದಾಸ್ ಅವರು ಇದೀಗ ಸಿಟ್ಟಿಗೆದ್ದಿರುವಂತದ್ದು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ಇದೀಗ ಭಾರತೀಯ ಜನತಾ ಪಕ್ಷ ಕುಟುಂಬ ರಾಜಕಾರಣದ ಬಗ್ಗೆ ಉದ್ದುದ್ದ ಭಾಷಣ ಮಾಡುತ್ತಾ ಮತ್ತೊಂದು ಕಡೆ ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಡುವಂತದ್ದು ಇಲ್ಲಿ ಇದೀಗ ಬಯಲಾಗಿರುವಂತದ್ದು ಅಂತ ಹೇಳ್ಬೋದು. ನವಿತಾ ಜೈನ್. ಥ್ಯಾಂಕ್ ಯು ಪಟೇಲ್ ಡೀಟೇಲ್ಸ್ಗೆ.